ಈಗ ನೋಡ್ರಿ ಇಲ್ಲಿ ಪೊಲೀಸ್ನವರೆಲ್ಲ ಬಂದಿದ್ದರು. ನಾವು ಯಾಕೆ ಏನು ಅಂತೇಳಿ ವಿಚಾರಿಸಿದಾಗ ಒಬ್ಬಳು ತಾಯಿ ತನ್ನ ಮಗುನೇ ಕೊಂದಿದ್ದಾಳೆ, ಕತ್ತು ಕೊಯ್ದಿದ್ದಾರೆ. ಇದು ಭಾರಿ ಮನುಕುಲನೇ ಒಂದು ಕರಳಜನಕವಾದಂಥ ವಿಚಾರ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, 10 ವರ್ಷ ಆಗಿರುತ್ತೆ, ಮಕ್ಕಳಿರಲ್ಲ. ಅಂಥದ್ರಲ್ಲಿ ಈ ಥರ ಒಂದು ಘಟನೆ ಮೆಗನ್ ಹಾಸ್ಪಿಟ್ಲಲ್ಲಿ ನಡೆದಿದೆ. ಇದು ಭಾಳ ನೋವಿನ ಸಂಗತಿ. ನಮಗೆಲ್ಲ ತುಂಬ ಬೇಜಾರಾಗಿದೆ. ನಾವಿಲ್ಲೇ ನಮ್ಮ ಮನೆಯವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಡೆಲಿವರಿಗೆ ಅಂಥೇಳಿ. ಭಾಳ ನೋವಾಗ್ತಿದೆ. ಪೊಲೀಸ್ನವರೆಲ್ಲ ಬಂದು ಹೋಗಿದ್ದಾರೆ. ಈ ಥರ ಯಾವುದೇ ಕಾರಣಕ್ಕೂ ಯಾರೂ ಈ ಥರ ಮಾಡಬಾರ್ದು. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಬೇಡವಾದರೆ ಅವ್ರಿಗೆ ಸೂಪರ್ಟೆಂಟ್ಗೋ ಎಲ್ಗೋ ಹೇಳಿ ವಿಚಾರ ಮೂಡಿಸಿ ಮಗುನ ದಾನ ಮಾಡೋಗ್ಬೋದು. ಅಂಥ ಗಂಡು ಮಗುನೇ ಇವರು ಕೊಲೆ ಮಾಡಿದ್ದಾರೆ. ನಿಜವಾಗ್ಲೂ ಅಂಥ ಹೆಣ್ಣಿಗೆ ಶಿಕ್ಷೆನೂ ಆಗಬೇಕು. ಇದನ್ನು ಯಾರದ ಕಾರಣಕ್ಕೂ ಯಾರು ಏನೂ ಮಾಡಬಾರ್ದು. ಈ ಥರ ಎಲ್ಲ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಹೆಣ್ಣಿಗೊಂದು ಬೆಲೆ ಇದೆ. ಈ ಥರ ಮಾಡೋದ್ರಿಂದ ಹೆಣ್ಣಿಗೆ ಬೆಲೆನೇ ಇರಲ್ಲ. ದಯಮಾಡಿ ಯಾರು ಕೂಡ ಈ ಥರ ಮಾಡಬಾರ್ದು ಅಂತೇಳಿ ನಿಮ್ಮ ವಾಹಿನಿ ಪ್ರಕಾರ ನಾವು ಕೇಳ್ಕೊತೀವಿ. ತುಂಬ ಬೇಜಾರಾಗುತ್ತೆ ಸರ್. ನಮಗೆ ದುಃಖ ಆಗ್ತಾಯಿದೆ, ತುಂಬಾ ದುಃಖ ಆಗ್ತಿದೆ ಕೇಳಿ. ಯಾಕಂದರೆ ನಿನ್ನೆ ಒಬ್ಬರು ಇಲ್ಲಿ ಮಗು ಸತ್ತೋಗಿದ್ದಕ್ಕೆ ಎಷ್ಟೋ ತುಂಬ ಹತ್ತಿರ ಅವ್ರು ಬೆಳಗಿಂದ ಸಂಜೆವರೆಗೂ ಕೂಡ ಹತ್ತಿದ್ದಾರೆ. ನಾವು ಕೇಳಿದ್ದಕ್ಕೆ ಈ ಥರ ಒಂದೇ ಫಸ್ಟ್ ಆಗಿದ್ದ ಮಗು ನೀರು ಕುಡಿದು ಸತ್ತೋಗಿದೆ, 15 ವರ್ಷ ಆಗಿದೆ ಮದುವೆಯಾಗಿ ನಮಗೆ ಅಂತೆಲ್ಲ ಹೇಳ್ತಾರೆ. ಈ ಥರ ಒಂದು ವಿಚಾರದಲ್ಲಿ ಈ ಥರ ಒಂದು ನಡೆದಿದೆ ಘಟನೆ ಅಂದಾಗ ಇದು ತುಂಬಾ ಮನುಕುಲನೇ ನಾಚಿಕೆ ಪಡಬೇಕು. ಈ ವಿಚಾರ ಎಲ್ಲ ಕೇಳಿದಾಗ ಈ ಥರ ಹೆಣ್ಮಕ್ಳಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಆ ತಾಯಿ ನಿಜವಾಗ್ಲೂ ಸರಿಯಾದ ಶಿಕ್ಷೆನೇ ಆಗಬೇಕು ಅವ್ರಿಗೆ. ಈ ಥರ ಎಲ್ಲ ಮಾಡಬಾರ್ದಿತ್ತು. ಅವರು ಮಾಡಿದ್ದಾರೆ, ಈಗ ಆಗೋಗ್ಬಿಟ್ಟಿದೆ. ಇಲ್ಲಿ ದಯಮಾಡಿ ಒಂದು ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಈಗ ನೋಡ್ರಿ ಇಲ್ಲಿ ಪೊಲೀಸ್ನವರೆಲ್ಲ ಬಂದಿದ್ದರು. ನಾವು ಯಾಕೆ ಏನು ಅಂತೇಳಿ ವಿಚಾರಿಸಿದಾಗ ಒಬ್ಬಳು ತಾಯಿ ತನ್ನ ಮಗುನೇ ಕೊಂದಿದ್ದಾಳೆ, ಕತ್ತು ಕೊಯ್ದಿದ್ದಾರೆ. ಇದು ಭಾರಿ ಮನುಕುಲನೇ ಒಂದು ಕರಳಜನಕವಾದಂಥ ವಿಚಾರ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, 10 ವರ್ಷ ಆಗಿರುತ್ತೆ, ಮಕ್ಕಳಿರಲ್ಲ. ಅಂಥದ್ರಲ್ಲಿ ಈ ಥರ ಒಂದು ಘಟನೆ ಮೆಗನ್ ಹಾಸ್ಪಿಟ್ಲಲ್ಲಿ ನಡೆದಿದೆ. ಇದು ಭಾಳ ನೋವಿನ ಸಂಗತಿ. ನಮಗೆಲ್ಲ ತುಂಬ ಬೇಜಾರಾಗಿದೆ. ನಾವಿಲ್ಲೇ ನಮ್ಮ ಮನೆಯವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಡೆಲಿವರಿಗೆ ಅಂಥೇಳಿ. ಭಾಳ ನೋವಾಗ್ತಿದೆ. ಪೊಲೀಸ್ನವರೆಲ್ಲ ಬಂದು ಹೋಗಿದ್ದಾರೆ. ಈ ಥರ ಯಾವುದೇ ಕಾರಣಕ್ಕೂ ಯಾರೂ ಈ ಥರ ಮಾಡಬಾರ್ದು. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಬೇಡವಾದರೆ ಅವ್ರಿಗೆ ಸೂಪರ್ಟೆಂಟ್ಗೋ ಎಲ್ಗೋ ಹೇಳಿ ವಿಚಾರ ಮೂಡಿಸಿ ಮಗುನ ದಾನ ಮಾಡೋಗ್ಬೋದು. ಅಂಥ ಗಂಡು ಮಗುನೇ ಇವರು ಕೊಲೆ ಮಾಡಿದ್ದಾರೆ. ನಿಜವಾಗ್ಲೂ ಅಂಥ ಹೆಣ್ಣಿಗೆ ಶಿಕ್ಷೆನೂ ಆಗಬೇಕು. ಇದನ್ನು ಯಾರದ ಕಾರಣಕ್ಕೂ ಯಾರು ಏನೂ ಮಾಡಬಾರ್ದು. ಈ ಥರ ಎಲ್ಲ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಹೆಣ್ಣಿಗೊಂದು ಬೆಲೆ ಇದೆ. ಈ ಥರ ಮಾಡೋದ್ರಿಂದ ಹೆಣ್ಣಿಗೆ ಬೆಲೆನೇ ಇರಲ್ಲ. ದಯಮಾಡಿ ಯಾರು ಕೂಡ ಈ ಥರ ಮಾಡಬಾರ್ದು ಅಂತೇಳಿ ನಿಮ್ಮ ವಾಹಿನಿ ಪ್ರಕಾರ ನಾವು ಕೇಳ್ಕೊತೀವಿ. ತುಂಬ ಬೇಜಾರಾಗುತ್ತೆ ಸರ್. ನಮಗೆ ದುಃಖ ಆಗ್ತಾಯಿದೆ, ತುಂಬಾ ದುಃಖ ಆಗ್ತಿದೆ ಕೇಳಿ. ಯಾಕಂದರೆ ನಿನ್ನೆ ಒಬ್ಬರು ಇಲ್ಲಿ ಮಗು ಸತ್ತೋಗಿದ್ದಕ್ಕೆ ಎಷ್ಟೋ ತುಂಬ ಹತ್ತಿರ ಅವ್ರು ಬೆಳಗಿಂದ ಸಂಜೆವರೆಗೂ ಕೂಡ ಹತ್ತಿದ್ದಾರೆ. ನಾವು ಕೇಳಿದ್ದಕ್ಕೆ ಈ ಥರ ಒಂದೇ ಫಸ್ಟ್ ಆಗಿದ್ದ ಮಗು ನೀರು ಕುಡಿದು ಸತ್ತೋಗಿದೆ, 15 ವರ್ಷ ಆಗಿದೆ ಮದುವೆಯಾಗಿ ನಮಗೆ ಅಂತೆಲ್ಲ ಹೇಳ್ತಾರೆ. ಈ ಥರ ಒಂದು ವಿಚಾರದಲ್ಲಿ ಈ ಥರ ಒಂದು ನಡೆದಿದೆ ಘಟನೆ ಅಂದಾಗ ಇದು ತುಂಬಾ ಮನುಕುಲನೇ ನಾಚಿಕೆ ಪಡಬೇಕು. ಈ ವಿಚಾರ ಎಲ್ಲ ಕೇಳಿದಾಗ ಈ ಥರ ಹೆಣ್ಮಕ್ಳಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಆ ತಾಯಿ ನಿಜವಾಗ್ಲೂ ಸರಿಯಾದ ಶಿಕ್ಷೆನೇ ಆಗಬೇಕು ಅವ್ರಿಗೆ. ಈ ಥರ ಎಲ್ಲ ಮಾಡಬಾರ್ದಿತ್ತು. ಅವರು ಮಾಡಿದ್ದಾರೆ, ಈಗ ಆಗೋಗ್ಬಿಟ್ಟಿದೆ. ಇಲ್ಲಿ ದಯಮಾಡಿ ಒಂದು ಶಿಕ್ಷೆ ಆಗಲೇಬೇಕು ಅವ್ರಿಗೆ.